ಶ್ರೀ ಪ್ರತ್ಯಂಗಿರಾ ದೇವಿ ಅಭಯಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ಶ್ರೀ ಶ್ರೀ ಪ್ರತ್ಯಂಗಿರಾ ದೇವಿ ಮಹಾಸಂಸ್ಥಾನದ ಸಂಸ್ಥಾಪಕರು, ಶ್ರೀ ಚಕ್ರ ಉಪಾಸಕರು ಹಾಗೂ ಧರ್ಮದರ್ಶಿಗಳಾಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಇದ್ದಾರೆ. ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ಇವತ್ತು ನಾವು ಮಾತನಾಡ್ತಿರುವಂತಹ ವಿಚಾರ ಅಂದರೆ ಪೂಜೆ ಪುನಸ್ಕಾರಗಳು. ಅಂದರೆ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಬೇಕು, ಯಾವ ದಿಕ್ಕಿನಲ್ಲಿ ದೇವರ ಪೂಜೆ ಕೋಣೆ ಅಂದರೆ ಇರಬೇಕು ಅಂತ ಅದೆಲ್ಲ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಫಸ್ಟ್ ಗುರುಜಿಯನ್ನು ಮಾತನಾಡಿಸೋಣ. ಗುರುಜಿ, ಪೂಜೆ ಪುನಸ್ಕಾರ ಅಂತಂದರೆ ಎಲ್ಲರ ಮನೆಗಳಲ್ಲೂ ಕೂಡ ದಿನನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಆದರೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಯಾವ ದಿಕ್ಕಿನಿಂದ ಪೂಜೆ ಮಾಡಬೇಕು, ಯಾವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಬೇಕು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೊರತೆ ಇದೆ ಅಂತ ಅನ್ಸುತ್ತೆ ಇವತ್ತಿನ ಒಂದು ಟ್ರೆಂಡ್ ಅಲ್ಲಿ. ಸೊ ಅದ್ರ ಬಗ್ಗೆನೇ ಮಾಹಿತಿ ಕೊಡೋದಾದ್ರೆ. ಜಯ ವೃತ್ಯಂಗಿರಾದೇವಿ ಎಂಬಾಳ್. ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾವೃತ್ಯಂಗಿರಾದೇವಿ ಸನ್ನಿಧಾನಕ್ಕೆ ಸ್ವಾಗತ, ಸುಸ್ವಾಗತ. ಪೂಜಾ ಆರಾಧನೆ ಮಾಡಲೇಬೇಕಾ ಅನ್ನೋದು ಒಂದು ವರ್ಗ, ಇನ್ನೊಂದು ವರ್ಗ ಮಾಡ್ತೀವಿ ಆದರೆ ಟೈಮ್ ಇಲ್ಲ ಅನ್ನೋದು ಇನ್ನೊಂದು ವರ್ಗ, ಇನ್ನೊಂದು ಕಡೆ ಮಾಡೋದಕ್ಕೆಲ್ಲ ಆಸಕ್ತಿ ಇದೆ ಅದೇ ವ್ಯವಸ್ಥೆ ಇಲ್ಲ ಅನ್ನೋರು ಇನ್ನೊಂದು ವರ್ಗ. ಇನ್ನೊಬ್ಬರಿಗೆ ಬಹಳ ದೊಡ್ಡ ಬಿಲ್ಡಿಂಗ್ ಮನೆ ಕಟ್ಟಿರ್ತಾರೆ, ಫುಲ್ಲು ಐಷಾರಾಮಿ ದೇವರ ಮನೆ ಕಟ್ಟಿರ್ತಾರೆ, ಅಲ್ಲಿ ಇಂಥ ರೋಸ್ವುಡ್ಡಲ್ಲೇ ಎಲ್ಲ ಸಾಕ್ಷಾತ್ ತಿರುಪತಿಯಿಂದ ವೆಂಕಟೇಶ್ವರ ಸ್ವಾಮಿಯನ್ನೇ ಕರೆದು ಕೂರಿಸ್ಬಿಟ್ಟಿದ್ದಾರೆ ಅನ್ನೋ ಅಷ್ಟು ಐಷಾರಾಮಿ ದೇವ್ರ ಮನೆ ಇರುತ್ತೆ. ಅದೇ ದೀಪ ಹಚ್ಚೋರು ಕೂಡ ಗತಿ ಇರಲ್ಲ. ಅಂದರೆ ಇದ್ದವರಿಗೆ ಇಲ್ಲದಂತಹ ಸಮಸ್ಯೆ, ಇಲ್ಲದಂಥವ್ರಿಗೆ ನಾವೇ ಯಾವಾಗಪ್ಪ ಅಭಿವೃದ್ಧಿ ಆಗ್ತೀವಿ ಅನ್ನೋ ಸಮಸ್ಯೆ. ಅಂದರೆ ಏನಪ್ಪ ಅಂದರೆ ಎಲ್ಲರ ಜೀವನವು ಗೊಂದಲಮಯ ಅಂತ. ಅವ್ರು ಪೂಜೆ ಮಾಡಲ್ಲ, ಪುನಸ್ಕಾರ ಮಾಡಲ್ಲ, ಏನೂ ಮಾಡಲ್ಲ. ಅವನು ನೋಡಿದ್ರೆ ಅಷ್ಟು ದೊಡ್ಡ ಮನೆ ಕಟ್ಟಿಬಿಟ್ಟಿದ್ದಾನಲ್ಲ, ಅವನು ಅಷ್ಟು ದೊಡ್ಡ ಚೆನ್ನಾಗಿ ಏಳಿಗೆ ಆಗಿದ್ದಾನಲ್ಲ, ನಾವಿಷ್ಟೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ, ನಮಗೆ ಯಾಕೆ ಏಳಿಗೆ ಇಲ್ಲ ಅಂತ ಕೇಳ್ತಾರೆ. ಇದೆಲ್ಲ ಮನುಷ್ಯ ಜೀವನದಲ್ಲಿ ಎಲ್ಲ ವಿಚಾರಗಳು ಮಾಡ್ತಾ 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 ಮಾಡ್ತಾರ ಪೂಜೆನೇ ಮಾಡಬಾರ್ದು ಅಂತ ಎಷ್ಟೋ ಜನ ಅಂದ್ಕೊತಾರೆ. ಮತ್ತು ನಾಳೆ ಬೆಳಗ್ಗೆ ಮನಸ್ಸು ಎಳೆಯುತ್ತೆ, ಅಯ್ಯೋ ಪೂಜೆ ಟೈಮ್ ಆಗೋಯ್ತು, ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು, ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು, ಏನೋ ಮಾಡಬೇಕು ಅನ್ನೋದು ನಮ್ಮ ಮಧ್ಯಮ ವರ್ಗದ ಕುಟುಂಬಕ್ಕೆ, ಬಡವರ್ಗದ ಕುಟುಂಬಕ್ಕೆ, ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂತ ಏನು ಬಂದಿದ್ದೀವಿ, ಇವರಿಗೆ ಅದು ರಕ್ತಗತವಾಗಿ ಬಂದುಬಿಟ್ಟಿದೆ. ಪೂಜೆ ಮಾಡಲೇಬೇಕು, ಸ್ನಾನ ಮಾಡಿದ ತಕ್ಷಣ ದೇವ್ರ ಮನೆಯಲ್ಲಿ ಹೋಗಿ ಒಂದು ದೀಪ ಹಚ್ಚಬೇಕು ಅನ್ನೋದು ಒಂದು ಪರಿಕಲ್ಪನೆ ಬಂದಿದೆ. ಅದು ಎಷ್ಟೋ ಜನ ಇವತ್ತಿಗೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅದಕ್ಕೆ ತುಂಬ ಆಡಂಬರವಿಲ್ಲದೆ ತುಂಬ ಸಮಯ ವೆಚ್ಚ ಮಾಡೋಷ್ಟು ಸಮಯ ಎಷ್ಟೋ ಜನರಿಗಿಲ್ಲ. ಯಾಕಂದರೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಫಸ್ಟ್ ಶಿಫ್ಟ್ ಅಂತ ಕೆಲಸಕ್ಕೆ ಹೋಗ್ಬಿಡ್ಬೇಕು ಅವರು. ಇಂಥವರೆಲ್ಲ ಒಂದು ಸಣ್ಣದಾಗಿ ಹೇಗೆ ಮಾಡ್ಬೋದು, ನಾವು ಒಂದು ಸಣ್ಣದಾಗಿ ಏನು ಪ್ರಾರ್ಥನೆ ಮಾಡ್ಕೊಬೇಕು, ಏನು ಸಣ್ಣದಾಗಿ ಏನೋ ಒಂದು ನಾನು ಪೂಜೆ ಮಾಡೋದಕ್ಕೆ ಅವಕಾಶ ಇಲ್ಲ. ಪಿ ಜಿ ಅಂತಾರೆ ಎಷ್ಟೋ ಜನ, ನಾವು ಪಿ ಜಿಲಿದ್ದೀವಿ, ನಾವೇನು ಪೂಜೆ ಮಾಡೋಕ್ಕಾಗಲ್ಲ. ಏನೋ ಒಂದು ಬೆಡ್ ಕೊಟ್ಟಿರ್ತಾರೆ, ಒಂದಿಷ್ಟೇನೋ ಒಂದು ಪಟ್ಟೆ ನಮಗೆ ಬರೆ ಇಟ್ಕೊಳ್ಳೋದು ಜಾಗ ಇರುತ್ತೆ, ಅದು ದೇವ್ರ ಮೇಲೆ ಭಕ್ತಿ ಇದೆ, ಮಾಡೋದಕ್ಕೆ ಆಸಕ್ತಿ ಇದೆ, ಅದು ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ ಅಂತಾರೆ. ಇನ್ನು ನಮ್ಮ ಮನೇಲಿ ಏನೋ ಬಾಡಿಗೆ ಮನೆ ಇದೀವಿ ಗುರುಜಿ, ಸಣ್ಣದಾಗಿ ಒಂದು ಅಡುಗೆ ಮನೆ ಇದೆ, ಅಡುಗೆ ಮನೇಲಿ ಒಂದು ಶೆಲ್ಫಲ್ಲಿ ಒಂದು ದೇವ್ರ ಗೂಡು ಮಾಡ್ಕೊಂಡಿದ್ದೀವಿ, ಹಾಲ್ ಇದೆ, ಹಾಲಲ್ಲೇ ಒಂದು ಏನೋ ಒಂದು ಶೆಲ್ಫ್ ಥರ ಮಾಡಿಕೊಂಡು ಇಲ್ಲ ಅದೊಂದು ಬೀರು ಒಳಗೋ ಏನೋ ಒಂದು ದೇವ್ರ ಗೂಡು ಅಂತ ಮಾಡಿದ್ದೀವಿ, ಸಪ್ರೇಟಾಗಿ ಒಂದು ದೇವ್ರ ಮನೆ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಹಿಂಗೆ ಕೆಲವೊಬ್ರು ಹೇಳ್ತಾರೆ, ಗುರುಜಿ ನಾವು ನಾನ್ ವೆಜ್ ಎಲ್ಲ ಮಾಡ್ತೀವಿ ಮನೆಯಲ್ಲಿ, ಅದಲ್ಲೇ ಒಂದು ಸೈಡಲ್ಲೊಂದು ಅಲ್ಲೇ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ, ಮಾಡ್ಬೋದಾ ಅನ್ನೋದು ಕೆಲವೊಬ್ಬರಿಗೂ. ಇನ್ನು ಕೆಲವೊಬ್ಬರಿಗೆ ಅಲ್ಲಿ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಮುಟ್ಟ ಆಗ್ತಾರೆ, ಮತ್ತು ಸಂಸಾರ ಜೀವನ ನಡೀತಾ ಇರುತ್ತೆ, ಗಂಡ ಹೆಂಡತಿ ಇಬ್ಬರೇ ಇದ್ದೀವಿ, ಸಂಬಂಧಿಕರುಗಳು ತಂದೆ ತಾಯಿಲ್ಲ ಊರಲ್ಲಿದ್ದಾರೆ, ನಾವು ಇಲ್ಲಿ ಬಂದು ಮನೆ ಮಾಡಿಬಿಟ್ಟಿದ್ದೀವಿ, ಈ ಥರದೆಲ್ಲ ಒಂದು ಬೆಡ್ರೂಮು ಇದೆ, ಸಣ್ಣ ಇರೋದೇ ಒಂದು ರೂಮು, ಅಲ್ಲೇ ಒಂದೇನೋ ಜೀವನ ಮಾಡಬೇಕು, ಅಲ್ಲೇ ನಾವು ಗಂಡ ಹೆಂಡತಿ ಊಟನೂ ಅಲ್ಲೇ ಮಾಡಬೇಕು, ನಿದ್ದೆನೂ ಅಲ್ಲೇ ಮಾಡಬೇಕು, ಸಂಸಾರನೂ ಅಲ್ಲೇ ಮಾಡಬೇಕು, ನಮ್ಮ ಪಾತ್ರೆ ಪಗಡ ವಸ್ತುಗಳು ಅಲ್ಲೇ ಇಟ್ಕೊಳ್ಬೇಕು, ಅಲ್ಲೇನೋ ಒಂದು ದೇವ್ರ ಮನೆ ಮಾಡಿದ್ದೀವಿ, ಅದು ಮಾಡ್ಬೋದಾ ಅಂತ ಎಷ್ಟೋ ಜನ ಕೇಳ್ತಾರೆ. ಅಂದರೆ ಇದು ಏನಪ್ಪ ಅಂದರೆ ನನ್ನ ಮಾತಿನ ತಾತ್ಪರ್ಯ, ಒಂದು ಹೊಸ ಸೈಟ್ ತೊಗೊಂಡು ಮನೆ ಕಟ್ಟಿ ಈ ದಿಕ್ಕಲ್ಲೇ ದೇವ್ರ ಮನೆ ಬರಬೇಕು, ಈ ದಿಕ್ಕಲ್ಲೇ ಅಡುಗೆ ಮನೆ ಮಾಡಬೇಕು, ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳೋ ಅಂಥವ್ರು ಭಾಳ ಜನ ಇದ್ದಾರೆ. ಇನ್ನು ಕೆಲವರು ಈ ದಿಕ್ಕಲ್ಲಿ ಇಡಲೇಬಾರ್ದು, ಏನು ಹೇಳಿ, ಈ ದಿಕ್ಕಲ್ಲಿ ಇದು ಇಡಲೇಬಾರ್ದು, ಇದು ಈ ದಿಕ್ಕಲ್ಲಿದೆ ಹೊಡೆದು ತೆಗಿಬೇಕು, ಈ ದಿಕ್ಕ ಮತ್ತು ಕಿತ್ತಾಕಬೇಕು, ಇದನ್ನೇನೋ ಮುರಿದಾಕಬೇಕು ಅಂತ ಹೇಳೋ ಅಂಥವ್ರು ಎಷ್ಟೋ ಜನ ಇದ್ದಾರೆ. ಅದೆಲ್ಲ ಉಳ್ಳವರಿಗೆ ಅಂದರೆ ಏನು, ಅವ್ರ ಸ್ವಲ್ಪ ಹಣ ಇರುತ್ತೆ, ಅವ್ರ ಹತ್ರ ವ್ಯವಸ್ಥೆಗಳಿರುತ್ತೆ, ಅವನು ಬೇಕಾದಷ್ಟು ಹಣ ಖರ್ಚು ಮಾಡೋದಕ್ಕೂ ರೆಡಿ ಇರ್ತಾನೆ, ಅವನು ಸ್ವಲ್ಪ ಸ್ಥಿತಿವಂತನು ಅಂತ. ಅಂದ್ರೇನು, ಶ್ರೀಮಂತದ ಲೆಕ್ಕಾಚಾರದಲ್ಲಿ ಇರ್ತಾರೆ. ಅವರಿಗೆ ನೀವು ಇದೆಲ್ಲ ಹೇಳಿದ್ರೆ ಅದೆಲ್ಲ ಕಿತ್ತಾಕ್ತಾನೆ, ಮುರಿದಾಕ್ತಾನೆ, ಹೊಸದು ತಂದು ಇಟ್ಬಿಡ್ತಾರೆ. ಆಯಿತಾ, ಅಂಥವ್ರಿಗೆ ಹೇಳೋದಕ್ಕೆ ಭಾಳ ಜನ ಮುಂದಾಗ್ತಾರೆ. ಆದರೆ
ಈ ವ್ಯಕ್ತಿ ಬಡವ, ಇವನ ಹತ್ರ ಏನೂ ಉಪಯೋಗ ಇಲ್ಲ ಅಂದರೆ ಅವ್ರಿಗೇನೂ ಹೇಳೋದೇ ಇಲ್ಲ, ಅವ್ರಿಗೇನು ಪರಿಹಾರ ಮಾರ್ಗವೇ ಇಲ್ವ ಹಂಗಿದ್ರೆ. ಈ ಸಣ್ಣದಾಗಿ ಈ ರೂಮ್ಗಳಲ್ಲಿ ಜೀವನ ಮಾಡುವಂಥವ್ರಿಗೆ, ಪಿ ಜಿಲಿ ಜೀವನ ಮಾಡುವಂಥವ್ರಿಗೆ, ಒಂದು ಸಣ್ಣ ರೂಮಲ್ಲಿ ಅಡುಗೆನೂ ಅಲ್ಲೇ, ಊಟನೂ ಅಲ್ಲೇ, ತಿಂಡಿನೂ ಅಲ್ಲೇ, ನಿದ್ದೆನೂ ಅಲ್ಲೇ ಮಾಡುವಂಥವ್ರು ಏನೊಂದು ದೇವ್ರ ಫೋಟೋ ಇಟ್ಟು ಪೂಜೆ ಮಾಡೋ ದೇವರು ಅಲ್ಲಿ ಅಲ್ವಾ, ಅಂಥವ್ರಿಗೆ ಯಾಕೆ ಯಾವ ಗುರುಜಿಗಳು ಗೈಡೆನ್ಸ್ ಕೊಡಲ್ಲ? ನೀವು ಯಾವುದೋ ಒಂದು ಕಾರ್ಯಕ್ರಮ ಅಂತ ನೀವು ತೆಗೆದಾಗ ಏನು ಹೇಳ್ತಾರೆ, ಈ ದಿಕ್ಕಲ್ಲಿ ದೇವ್ರ ಮನೆ ಇಡಬೇಕು, ಈ ದಿಕ್ಕಲ್ಲಿ ಹಾಗಿಡಬೇಕು, ಈ ದೇವಸ್ಥಾನ ದೇವ್ರ ಮನೆ ಈ ಥರ ಬರಬೇಕು, ಅದಿಲ್ಲ ಅಂದರೆ ನಿಮ್ಗೆ ಏಳಿಗೆ ಆಗಲ್ಲ, ಅದಿಲ್ಲ ಅಂದರೆ ಸರಿ ಹೋಗಲ್ಲ, ಅದನ್ನು ಮತ್ತೆ ಹೊಸದಾಗಿ ಮಾಡಿ ಅಂತಾರೆ. ಅದು ಇದ್ದವನೆಲ್ಲ ಮಾಡ್ತಾನೆ, ಇಲ್ದವನು ಏನು ಮಾಡಬೇಕು? ಈತ ಬಡವ ಜೀವನ ಸಾಗಿಸ್ಬೇಕಲ್ಲ, ಒಳ ಉಳ್ಬೇಕಲ್ಲ, ಅವನು ಗಾರ್ಮೆಂಟ್ಸಿಗೆ ಹೋಗಿ ಹೆಣ್ಮಕ್ಳು ಟೈಲರಿಂಗ್ ಮಾಡಬೇಕಲ್ಲ, ಇದು ಬ್ಯೂಟಿ ಪಾರ್ಲರ್ ಕೆಲಸ ಮಾಡಬೇಕಲ್ಲ, ಇಲ್ಲ ಇನ್ನೊಬ್ಬರ ಮನೇಲಿ ಹೋಗಿ ಏನೊಂದು ಸರ್ವೆಂಟಾಗಿ ಉದ್ಯೋಗ ಮಾಡಬೇಕಲ್ಲ. ಅವರ ಜೀವನಕ್ಕೆ ಏಳಿಗೆಯ ದಾರಿ ತೋರುವಂಥವ್ರು ಯಾರು? ಅದಕ್ಕೋಸ್ಕರವಾಗಿ ನನ್ನ ಕಾರ್ಯಕ್ರಮ ಯಾವಾಗ ನಾನು ಮಾಧ್ಯಮದಲ್ಲಿ ಪ್ರಾರಂಭ ಮಾಡಿದೆ ಅವತ್ತಿನಿಂದ ನನಗೆ ಜನಗಳು ಕೊಟ್ಟಿರೋವಂಥ ಹೆಸರೇ ಬಡವರ ಗುರೂಜಿ ಅಂತ. ಯಾಕಂದರೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಹಣಕಾಸಿನ ಒತ್ತಾಯ ಇಲ್ಲ, ಹಣಕಾಸಿನ ಒಂದು ನಿಮಗೆ ಯಾರೂ ಕೂಡ ಆವೇಶ ಒಡ್ಡಲ್ಲ, ಮತ್ತು ತುಂಬ ಹೆಚ್ಚಿನದಾಗಿ ನಾವು ಯಾವುದೂ ಕೂಡ ಹೇಳಲ್ಲ. ಯಾಕಂದರೆ ನನ್ನ ಎಲ್ಲ ಉಪನ್ಯಾಸಗಳು ಆದಷ್ಟು ಮಿಡಲ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸು, ಇಲ್ಲ ತುಂಬ ಬಡತನದ ರೇಖೆಯಲ್ಲಿರುವಂಥ ಜನಗಳಿಗೆ ಅನುಕೂಲವಾಗುವಂಥ ವಿಚಾರಗಳನ್ನೇ ಹೆಚ್ಚು ಹೇಳುವಂಥ ಪ್ರಯತ್ನಗಳನ್ನ ಮಾಡಿಕೊಂಡು ಅದರಲ್ಲೇ ಅರಿವನ್ನು ಮೂಡಿಸುವಂಥದ್ದು, ಅದರಲ್ಲೇ ಅವರಿಗೆ ಜ್ಞಾನವನ್ನು ಮೂಡಿಸುವಂಥ ಪ್ರಯತ್ನವೇ ಇಲ್ಲಿ ತನಕ ಮಾಡ್ಕೊಂಡು ಬಂದು ಅದರಲ್ಲೇ ಎಲ್ಲರ ಒಂದು ಜನರ ಒಂದು ಪ್ರೀತಿ ಮೆಚ್ಚುಗೆ ಮತ್ತು ಹೆಣ್ಣು ಮಕ್ಕಳ ಒಂದು ಮೆಚ್ಚುಗೆಗೆ ಪಾತ್ರರಾಗಿ ಶ್ರೀ ಕ್ಷೇತ್ರ ಮುಂದೆ ಸಾಗ್ತಾ ಇದೆ. ಹೀಗಿದ್ದಾಗ ನಾವು ಇರೋದ್ರಲ್ಲಿ ಒಂದು ಸಣ್ಣದಾಗಿ ಏನು ಮಾಡ್ಕೊಬೋದು, ಇರೋದ್ರಲ್ಲಿ ಸಣ್ಣದಾಗಿ ಹೇಗೆ ನಾವು ದೈವಾನುಗ್ರಹವನ್ನು ಪಡಿಬೋದು ಅನ್ನೋ ಪ್ರಶ್ನೆಗೆ ಮುಂದೆ ಉತ್ತರವನ್ನು ತಡೆಯುವಂಥ ಪ್ರಯತ್ನ ಮಾಡೋಣ. ಟೋಟಲಾಗಿ ಎಲ್ಲ ನನ್ನ ಮಾತಿನ ಅರ್ಥ ಏನಪ್ಪ ಅಂದರೆ, ನಿಮ್ಮ ಮನಸ್ಸಲ್ಲಿ ಭಕ್ತಿ ಇದೆಯಾ ಅಷ್ಟು ಸಾಕು, ಗುರೂಜಿ ಹೇಳಿದನ್ನು ಮಾಡಿ ಒಳ್ಳೆಯದನ್ನು ಕಾಣ್ತೀರ. ಕಾಲರ್ ರೆಡಿ ಇದ್ದಾರೆ. ಅನಸೂಯ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಓಕೆ, ಗುರೂಜಿ ಇದ್ದಾರೆ ಅಮ್ಮ, ಮಾತಾಡಿ. ನಮಸ್ತೆ ಗುರೂಜಿ. ನಮಸ್ತೆ, ಹೇಳಿ ಅಮ್ಮ. ನನ್ನ ಮಗ ನಿತಿನ್ ಅಂತ ಹಾಸನಲ್ಲಿ ಕಾಲೇಜಲ್ಲಿ ಓದ್ತಿದ್ದಾನೆ. ಅವನು ಒಂದು ಕ್ಷಣಕ್ಕಿದ್ದಿದ್ ಮನ್ಸು ಇನ್ನೊಂದು ಗಳಿಗೆ ಇರಲ್ಲ ಸರ್. ಈ ತರ ಆಗಿದೆ. ವೆರಿ ಬ್ರಿಲಿಯಂಟ್ ಕಾಲೇಜ್ಗೆ. ಸಣ್ಣ ಪುಟ್ಟ ತರಲೆಗಳು ಮಾಡಿ ಲೆಕ್ಚರರ್ಸ್ ಇಂದ ಕೆಲವು ಸತಿ ಬೇಜಾರ್ ಮಾಡ್ಬಿಡ್ತಾನೆ, ಅವ್ರಿಗೂ ಬೇಜಾರ್ ಮಾಡ್ತಾನೆ, ನಮಗೂ ಬೇಜಾರ್ ಮಾಡ್ತಾನೆ. ಕೆಲವು ಸತಿ ಹೈಯೆಸ್ಟ್ ಸ್ಕೋರ್ ಬರುತ್ತೆ, ಕೆಲವು ಸತಿ 80-85 ಬಂದು ನಿಂತ್ಕೊಂಡ್ಬಿಡ್ತಾನೆ. ಕಾಲೇಜ್ಗೆ ಟಾಪರ್ ಆಗಿ ಬರ್ತಾನೆ. ಕೆಲವು ಸತಿ ಈ ತರ ಯಾಕೆ ಸೈಕಿಯಾಟ್ರಿಸ್ಟ್ಗೆಲ್ಲ ತೋರಿಸಿದ್ವಿ ಸರ್ ನಾನು. ಅವರು ಡಿಪ್ರೆಷನ್ ಅಲ್ಲಿ ಇದಾನೆ ಅಂತ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಸರಿ, ಯಾವುದಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಡಿಪ್ರೆಷನ್ ಅಲ್ಲಿ ಇದಾರಮ್ಮ? ಅಂದ್ರೆ ಅಲ್ಲಿ ಕಾಲೇಜಲ್ಲಿ ಹಾಸ್ಟೆಲ್ಗೆ ಸೇರ್ಸಿದ್ದು ಸರ್ ನಾವು ಅವನನ್ನ. ಹಾಸ್ಟೆಲ್ಗೆ ಅಲ್ಲಿ ಹುಡುಗರು ಗಲಾಟೆ ಮಾಡ್ಕೊಂಡ್ಬಿಟ್ಟು ನಾವು ಒತ್ತಡದಲ್ಲಿ ಅಲ್ಲೇ ಇರು ಅಂತ ಒಂದು ನಾನು ಬರ್ತೀನಿ ಅಂತ ಅವನಂದ. ಅವಾಗಿಲ್ಲ, ನೀನ್ ಇಲ್ಲಿ ಬಂದ್ ಅಪ್ ಅಂಡ್ ಡೌನ್ ಮಾಡಕ್ ಆಗಲ್ಲ, ಅಲ್ಲೇ ಇದ್ಬಿಡು ಅಂತ ಹೇಳಿದ್ವಿ. ಅದು ಅವನಿಗೇನಾಯ್ತು, ಮಾನಸಿಕವಾಗಿ ಹಿಂಸೆ ಆಯ್ತೋ ಏನೋ ಗೊತ್ತಿಲ್ಲ. ಯಾವ ವಿಷಯಕ್ಕೆ ಆತರ ಡಿಪ್ರೆಷನ್ ಹೋಗೇನೆ ಅಂತಾನು ನನಗ್ ಸರಿ ಗೊತ್ತಿಲ್ಲ. ಒಂದ್ಸತಿ ನೋಡೋಣ ಅಂತ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಇಲ್ಲ ಡಿಪ್ರೆಷನ್ ಹೋಗಿದ್ದಾನೆ ಅಂತ ಟ್ಯಾಬ್ಲೆಟ್ ಎಲ್ಲ ಇನ್ನು 10 ತಿಂಗಳು ಕಂಟಿನ್ಯೂ ಮಾಡ್ಬೇಕು ಅಂದ್ರು. ಅದನ್ನು ಒಂದ್ 20 ದಿನ ತಗೊಂಡ್ ಬಿಟ್ಟ. ನನಗೆ ತಗೊಳಕ್ ಆಗಲ್ಲ, ನನ್ ಕ್ಲಾಸಲ್ಲೆಲ್ಲ ನಿದ್ದೆ ಬರ್ತವೆ, 4-5 ಮಾತ್ರೆ ತಗೊಂಡ್ರೆ ಅಲ್ಲಿ ಕ್ಲಾಸಲ್ಲಿ ಪಾಠ ಕೇಳಕ್ ಆಗಲ್ಲ ಅಂತ ನಲ್ಲಿ ಮೂಮೆಂಟ್ಸ್ ಎಲ್ಲ ಅವರು ನನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಆಗಲ್ಲ ಅಂತ 20 ದಿನ ತಗೊಂಡ್ ಬಿಟ್ಟ. ಡಾಕ್ಟ್ರು ಹೇಳಿದ್ರು 1 ತಿಂಗಳಿಗೆ ಸರಿ ಹೋಗ್ತಾನೆ, ಇನ್ನು 10 ತಿಂಗಳು ಕೋರ್ಸು ಕಂಪ್ಲೀಟ್ ಮಾಡಿಸಿ ಅಂತ. ಕೆಲವೊಂದು ಅವನಿಗೆ ಏನು ಪ್ರೀತಿ ವಿಶ್ವಾಸದಿಂದ ಸರಿ ಮಾಡುವಂಥದ್ದು ಏನು ಬೇಕೋ ಅದನ್ನು ಮಾಡಿ. ಯಾಕಂದರೆ ಎಲ್ಲ ಡಾಕ್ಟ್ರುಗಳ ಹತ್ರ ಇಲ್ಲ ಹಾಸ್ಟೆಲ್ ಬಿಟ್ಟು ಮನೆ ಕರ್ಕೊಂಬರ್ಬೇಕಾ ಆ ಥರದೆಲ್ಲ ನೋಡಿ ಸರಿ ಮಾಡಿ. ಎರಡನೇದು ಗುರು ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮತ್ತು ಪೂಜೆ. ದಕ್ಷಿಣಾಮೂರ್ತಿ ಹೋಮ ಅಂತ ಬರುತ್ತೆ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ಓಂ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ಈ ಮಂತ್ರ ಜಪಾನುಷ್ಠಾನ ಮಾಡಿ 1 ಲಕ್ಷ ಜಪವನ್ನು ಮಾಡಿಸಿ ಮಗನ ಹೆಸರಲ್ಲಿ ಆ ಒಂದು ದಕ್ಷಿಣಾಮೂರ್ತಿ ಹೋಮವನ್ನು ಮಾಡಿಸಿ ಸೂಕ್ತವಾಗಿರುವಂಥ ಮನೆ ಕರ್ಕೊಂಬಂದು ಪ್ರೀತಿ ವಿಶ್ವಾಸ ಅಕ್ಕರೆಯಿಂದ ಅವನಿಗೆ ಸರಿ ಮಾಡ್ತಾ ಬನ್ನಿ. ಡಾಕ್ಟ್ರುಗಳ ಹತ್ರ ಮತ್ತು ಮೆಡಿಸಿನ್ಸಿಗೆ ಅಡಿಟ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಏನು ಬೇಕು ತಾಯಿ ಆಗಿರುವಂಥವ್ರು ನೀವು ಜವಾಬ್ದಾರಿ ತೊಗೊಂಡು ಸರಿ ಮಾಡೋದು ನಿಮ್ಮ ಕೈಲಿದೆಯಮ್ಮ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಪ್ರೇಮ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಗುರೂಜಿ ಇದ್ದಾರೆ ಅಮ್ಮ, ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ ಅಮ್ಮ.
ನಮ್ಮ ಅಕ್ಕ ಮಗಳು ಸ್ಮಿತಾ ಅಂತ, ಅವಳಿಗೆ 27 ವರ್ಷ, 28 ನಡೀತಾ ಇದೆ. ಇನ್ನು ಮದ್ವೆ ಭಾಗ್ಯ ಇಲ್ಲ ಸ್ವಾಮಿ. ಅದಕ್ಕೆ ಓಕೆ, ಏನ್ ಸಂಬಂಧಗಳು ಬರ್ತಾ ನಿಶ್ಚಯವಾಗ್ತಾ ಇಲ್ವೋ, ಏನಾಗಿದೆ ಅಂತ? ಬರ್ತಾರೆ, ನಮ್ಗೆ ಇಷ್ಟ ಆಗುತ್ತಾವ, ಅವ್ರಿಗೆಲ್ಲ ಅದೇ ಅನುಕೂಲ ಇಲ್ದೇ ಇರುವಂತವ್ರು ಬರ್ತಾರೆ. ಅವಳು BBM ಮಾಡಿದ್ದಾಳೆ, ಕಡಿಮೆ ಅವರು ಬರ್ತಾರೆ. ಮತ್ತೆ ಇಷ್ಟ ಆಗಿರೋದು ಹೆಸರು ಬಲ ಬರಲ್ಲ, ಆ ರೀತಿ ಆಗ್ತಾ ಇದೆ. ಸ್ಮಿತಾ ಮತ್ತೆ ಬೇಬಿ ಅಂತೀವಿ, 2 ಹೆಸರು ಇದೆ. ಇಂಥ ಒಂದು ಕಂಕಣ ಯೋಗ ಕೂಡಿ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಗಿರಿಜಾ ಕಲ್ಯಾಣ ಅಂತ ಮಾಡ್ತಾರಮ್ಮ. ಆ ಗಿರಿಜಾ ಕಲ್ಯಾಣವನ್ನು ಒಂದು ತಾವು ಯಾವುದಾದ್ರೂ ಒಂದು ಈಶ್ವರ ದೇವಾಲಯದಲ್ಲಿ ಮಾಡ್ತಾರೆ. ಅಲ್ಲಿ ಒಂದು ಸತಿ ಗಿರಿಜಾ ಕಲ್ಯಾಣವನ್ನು ಮಾಡಿಸಿ, ಜೊತೆಗೆ ಶಿವಶಕ್ತಿಯರಿರುವಂಥ ದೇವಾಲಯದಲ್ಲಿ ಈ ಹೆಣ್ಣು ಮಗಳಿಗೆ ಒಂದು ಅನುಕೂಲವಾಗಲಿ ಅಂತೇಳಿ ಸ್ವಯಂವರ ಪಾರ್ವತಿ ಜಪವನ್ನು ಮಾಡಿಸಿ ಮತ್ತು ಗಿರಿಜಾ ಕಲ್ಯಾಣವನ್ನು ಮಾಡಿಸಿ ಇವರು ಕಂಕಣ ಯೋಗ ಕೂಡಿ ಬರುತ್ತೆ. ತುಂಬ ಪ್ರಬಲವಾಗಿರುವಂಥ ಸಮಸ್ಯೆ, ಭಾಳ ದೊಡ್ಡ ಸಮಸ್ಯೆಗಳು ಅಂಥದ್ದು ಏನಿಲ್ಲ. ಸ್ವಲ್ಪ ಕುಜದೋಷದ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ಬೇಕಾಗುವಂಥ ಪರಿಹಾರದ ಅನುಷ್ಠಾನವನ್ನು ಮಾಡ್ಕೊಳ್ಳಿ. ಚೆನ್ನಾಗಿದೆ, ಒಳ್ಳೆಯದಿದೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಓಕೆ, ಧನ್ಯವಾದಗಳು ಅಮ್ಮ ಕರೆ ಮಾಡೋದಕ್ಕೆ. ಇನ್ನು ಗುರುಜಿ, ಯಾವ ದಿಕ್ಕಿನಲ್ಲಿ ದೀಪ ಹಚ್ಚಿದ್ರೆ ಮನೆಗೆ ಒಂದು ರೀತಿಯ ಶಾಂತಿ ಅಥವಾ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸುಮ್ಮನೆ ಏನೋ ದೀಪ ಹಚ್ಚಬೇಕು, ಹಚ್ತಿದ್ದೀವಿ ಅಂತ ಹಚ್ಚಿಬಿಡ್ತಾರೆ. ಬಟ್ ಅದಕ್ಕೊಂದು ಕ್ರಮ ಅನ್ನೋದು ಇರುತ್ತಲ್ಲ, ಸೊ ಅದನ್ನು ಯಾವ ರೀತಿಯಾಗಿ ಅನುಸರಿಸಬೇಕಾಗತ್ತೆ ಅಂತ? ಅವಾಗ ನಿಮಗೆ ಏನು ಹೇಳ್ತಾ ಬಂದೆ, ಈ ಮಧ್ಯಮ ವರ್ಗದವರಿಗೆ ಅನುಕೂಲವಾಗುವಂಥದ್ದು ಹೆಚ್ಚಾಗಿ ಹೇಳ್ತಾ ಬರುವಂಥದ್ದು ಅಂತ. ಅದರಲ್ಲಿ ದೀಪ ಬೆಳಗೋದು ಬಹಳ ಮುಖ್ಯ. ನೋಡಿ, ದೀಪ ಯಾವ ದಿಕ್ಕಿಗೆ ಹಚ್ಚಬೇಕು, ಯಾವ ರೀತಿ ಹಚ್ಚಬೇಕು ಅನ್ನೋದಕ್ಕಿಂತ ದೀಪ ಹಚ್ಚುವಂಥ ಮನಸ್ಥಿತಿ ಇರಬೇಕು. ದೀಪ ಹಚ್ಚಬೇಕು ಅನ್ನೋದು ಕಮಿಟ್ಮೆಂಟ್ ಇರಬೇಕು. ದೀಪ ಹಚ್ಚೋದಕ್ಕೆ ಆಸಕ್ತಿ ಇರಬೇಕು. ಅದು ಫಸ್ಟ್ ವಿಚಾರ. ಎರಡನೇ ವಿಚಾರ ನೋಡಿ, ಬೆಳ್ಳಿಯ ದೀಪಗಳನ್ನು ಯಾರ ಮನೆಯಲ್ಲೂ ಕೂಡ ಹಚ್ಚಬಾರ್ದು. ಮೊದಲನೇ ವಿಚಾರ, ಪಂಚಲೋಹದ ದೀಪಗಳನ್ನೇ ಹಚ್ಚಬೇಕು. ಅದಾದ ಮೇಲೆ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ದೀಪವನ್ನು ಬೆಳಗಿದ್ರೆ ಭಾಳ ಸೂಕ್ತ. ಸಾಯಂಕಾಲ ಸ್ನಾನ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು ಕೈಕಾಲು ಮುಖ ತೊಳೆದು ಫ್ರೆಶಪ್ ಆಗಿ ದೀಪ ಬೆಳಗಿದ್ರೆ ಭಾಳನೇ ಒಳ್ಳೆಯದು. ಅದರಲ್ಲೂ ಎಳ್ಳೆಣ್ಣೆ ದೀಪ ಬೆಳಗಿದ್ರೆ ಭಾಳ ಒಳ್ಳೆಯದು. ದೀಪಗಳು ಉತ್ತರ ದಿಕ್ಕು ಇಲ್ಲ ಪೂರ್ವ ದಿಕ್ಕು ನೋಡ್ತಾ ಇದ್ದರೆ ಸರ್ವಶ್ರೇಷ್ಠ. ಅಕಸ್ಮಾತ್ ಸುತ್ತ ಎಣ್ಣೆ ಇದು ಊರ್ಧ್ವ ದಿಕ್ಕು ನೋಡ್ತಾ ಇರುತ್ತೆ ದೀಪ, ಅಂದರೆ ಸುತ್ತ ಎಣ್ಣೆ ಇರುತ್ತೆ, ಮಧ್ಯ ಮಾತ್ರ ಅದು ತಿರುವನ್ನು ಹಾಕಿ ದೀಪ ಬೆಳಗುವಂಥದ್ದು ಬೆಳಗಿದ್ರೆ ಇನ್ನೂ ಬಹಳ ವಿಶೇಷ ಶ್ರೇಷ್ಠವಾಗಿರುವಂಥದ್ದು. ಇನ್ನು ದೇವರ ಫೋಟೋಗಳು ಉತ್ತರ ದಿಕ್ಕು ನೋಡ್ತಾ ಇದ್ದರೆ ನೀವು ಪೂರ್ವ ದಿಕ್ಕನ್ನು ನೋಡಿ ಪೂಜೆ ಮಾಡಬೇಕು. ಇಲ್ಲ ದೇವರುಗಳು ಪೂರ್ವ ದಿಕ್ಕು ನೋಡ್ತಾ ಇದ್ದರೆ ನೀವು ಉತ್ತರ ದಿಕ್ಕಿಗೆ ಕೂತು ಪೂಜೆ ಮಾಡಬೇಕು. ನಿಂತು ಪೂಜೆ ಮಾಡೋದಕ್ಕಿಂತ ಕೂತು ಪೂಜೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಮತ್ತು ಫಲಗಳು ದೊರಕುವಂಥದ್ದಾಗತ್ತೆ. ವೀಕ್ಷಕರೇ, ಏನು ನಿಮ್ಮ ಟಿವಿ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕರೆ ಮಾಡಬಹುದು. ಜೊತೆಗೆ ಭಾನುವಾರದೊಂದು ಗುರೂಜಿ ಅವರು ನೇರ ಭೇಟಿಯನ್ನು ಆಗಬಹುದು. ಆ ನಂಬರ್ಗೆ ಕರೆ ಮಾಡಿ ಗುರೂಜಿ ಅವರೊಂದಿಗೆ ಮಾತನಾಡಿ, ಜೊತೆಗೆ ಭಾನುವಾರದ ಸಂದರ್ಭದಲ್ಲಿ ಅವರು ನಿಮಗೆ ಸಿಗ್ತಾರೆ. ಜೊತೆಗೆ ಇವತ್ತು ನಾವು ಮಾತನಾಡ್ತಿರುವಂತಹ ಟಾಪಿಕ್ ಪೂಜೆ ಪುನಸ್ಕಾರದ ಬಗ್ಗೆ ಕರೆ ಮಾಡಿ ಕೂಡ ಮಾತನಾಡಬಹುದು. ಇನ್ನು ಕರೆ ರೆಡಿ ಇದ್ದಾರೆ, ಬೇಬಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ಹಾ ನಮಸ್ತೆ ರೀ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಿಜಾಪುರ ಡಿಸ್ಟ್ರಿಕ್ಟ್ ಸಿಂದಗಿ ತಾಲೂಕಿಂದ ಮಾತಾಡ್ತೀವಿ. ಓಕೆ, ಗುರುಜಿ ಇದ್ದಾರೆ ಅಮ್ಮ, ಮಾತಾಡಿ. ಹಾ ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ ಅಮ್ಮ. ಅದೇ ರೀ ಗುರುಜಿ, ನಮ್ದು ಹುಡುಗಂದು ಗೌರ್ಮೆಂಟ್ ಜಾಬ್ ಆಗ್ಬೇಕಾಗಿತ್ರಿ. ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳೋದಿತ್ರಿ. ಈಗ ಪ್ರೆಸೆಂಟ್ ಯಾವ ಜಾಬ್ ಮಾಡ್ತಾ ಇದ್ದಾನಮ್ಮ? ಈಗ ಇಂಜಿನಿಯರ್ ಮೆಕ್ಯಾನಿಕಲ್ ಮುಗ್ದೈತ್ರಿ ಗುರುಜಿ. ಈ ಕಂಪ್ನಿ ಒಳಗೆ ಹೋಗೇನ್ರಿ ಗುರುಜಿ, ಈಗ 2 ತಿಂಗಳಾಯ್ತು. ಅದೇ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ? ಹಾ, ಪ್ರೈವೇಟ್ ಕಂಪ್ನಿಯಲ್ಲಿ ಮಾಡ್ತಾ ಇದ್ದಾನೆ. ಹೆಸರೇನಮ್ಮ? ಗುರುರಾಜ್. ಗುರುರಾಜ್. ಅದಕ್ಕೆ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಎಕ್ಸಾಮ್ಸ್ಗಳೇನಾದ್ರೂ ಬರ್ದಿದ್ದಾನ? ಹಾ ಬರ್ದಿದ್ದಾನ್ರಿ ಗುರುಜಿ. ಏನೋ ರಿಸಲ್ಟ್ಗಳು ಬಂದಿದೆಯಾ? ರಿಸಲ್ಟ್ ಈಗ ಒಂದು ಬಂದಿಲ್ರಿ ಗುರುಜಿ, ಮೊದ್ಲಿನೆಲ್ಲ ಬಂದಿವು, ಆಗಿಲ್ರಿ ಗುರುಜಿ ಒಂದು. ಓಕೆ. ಸೂರ್ಯನಾರಾಯಣನ ಪ್ರಾರ್ಥನೆ ಪೂಜೆಗಳು ಹೆಚ್ಚಾಗಿ ಮಾಡ್ತಾ ಬರಲಿ. ಮತ್ತು ಬಿಳಿ ಎಕ್ಕದ ಗಿಡದ ಬೇರಲ್ಲಿ ಮಾಡಿರುವಂಥ ಗಣಪತಿಯನ್ನು ಪ್ರಾರ್ಥನೆ ಪೂಜೆ ಮನೆಯಲ್ಲಿಟ್ಟು ಪೂಜಿಸ್ತಾ ಇರಬೇಕು. ಬಿಳಿ ಎಕ್ಕದ ಗಿಡಕ್ಕೆ ಪ್ರತಿನಿತ್ಯ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಬರಲಿ. ಏನಪ್ಪ ಅಂದರೆ ಹುಡುಗನಿಗೆ ಸ್ವಲ್ಪ ಸರ್ಕಾರಿ ನೌಕರಿ ಅನ್ನೋ ವಿಚಾರ ಸ್ವಲ್ಪ ದೂರದಲ್ಲಿದೆ. ಆದರೂ ಅವರಿಗೆ ಸಪೋರ್ಟಿವ್ ಆಗಿ ಬೇಕಾಗುವಂಥ ಪೂಜೆ ಪುನಸ್ಕಾರಗಳು ಸ್ವಲ್ಪ ಸಣ್ಣದಾಗಿ ಹೇಳಿದ್ದೀನಿ, ಅದನ್ನು ಪಾಲಿಸ್ತಾ ಬನ್ನಿ, ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಇನ್ನು ಗುರೂಜಿ, ನಾನು ಕೇಳ್ತಾ ಇದ್ದೆ, ಪಂಚಲೋಹಗಳ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಪುಟ್ಟ ಪಂಚಲೋಹಗಳ ವಿಗ್ರಹ ಇಟ್ಕೊಂಡಿರ್ತಾರೆ. ಯಾಕಂದರೆ ದೊಡ್ಡ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಬಾರ್ದು ಅನ್ನುವಂತಹ ಒಂದಷ್ಟು ಪದ್ಧತಿಗಳಿದೆ. ಕೆಲವರಿಗೆ ಗೊತ್ತಿರೋದಿಲ್ಲ, ತುಂಬ ದೊಡ್ಡದು ಇದನ್ನು ವಿಗ್ರಹನ ಇಟ್ಕೊಂಡಿರ್ತಾರೆ. ಒಂದು ವಿಗ್ರಹನ ಇಟ್ಟು ಪೂಜೆ ಮಾಡಬಹುದಾ, ಚಿಕ್ಕದಾಗಿ ಇಟ್ಕೋಬೇಕಾ, ಅಥವಾ ದೊಡ್ಡದು ಇದ್ದರೆ ಓಕೆನಾ ಅನ್ನುವಂಥದ್ದು ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಅದಕ್ಕೆ ಪಂಚಲೋಹದ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ಅದ್ರ ಪ್ರತಿನಿತ್ಯ ಅದಕ್ಕೆ ಏನೆಲ್ಲ ಪದ್ಧತಿಗಳನ್ನು ಅನುಸರಿಸಬೇಕಾಗತ್ತೆ ಅಂತ? ಬಹಳ ಒಳ್ಳೆ ಪ್ರಶ್ನೆ.
ಎಲ್ಲ ವೀಕ್ಷಕರು ಅರ್ಥ ಮಾಡ್ಕೊಬೇಕಾಗಿರೋಂಥ ವಿಚಾರಗಳು ಏನಪ್ಪ ಅಂದರೆ ಅವರ ಮನೆಯ ದೇವರು ಯಾವುದು ಅಂತ ಫಸ್ಟ್ ನೋಡ್ಕೊಬೇಕು. ಆ ಮನೆ ದೇವರು ಯಾವುದು, ಅದ್ರ ಮೇಲೆ ಯಾವ ವಿಗ್ರಹ ಇಟ್ಕೊಬೇಕು, ಯಾವ ವಿಗ್ರಹ ಇಟ್ಕೊಬಾರ್ದು, ಇಟ್ಕೊಂಡ್ರೆ ಏನಾಗತ್ತೆ ಅನ್ನೋ ಎಲ್ಲ ಪ್ರಶ್ನೆಗೆ ಉತ್ತರ ನೋಡಿ. ನಿಮ್ಮ ಮನೆ ದೇವರು ಯಾವುದು ಅನ್ನೋ ಪ್ರಶ್ನೆಗೆ ಫಾರ್ ಎಕ್ಸಾಂಪಲು 3 ರೀತಿ ಹೇಳ್ತೀನಿ, ಎಲ್ಲರಿಗೂ ಅನ್ವಯ ಆಗತ್ತಿದು. ಏನು ಅನ್ನೋ ಪ್ರಶ್ನೆಗೆ ಶಿವನಿಗೆ ಸಂಬಂಧಪಟ್ಟಂತಹ ದೇವರು ಅಂದರೆ ನಂಜುಂಡೇಶ್ವರ, ಶ್ರೀಕಂಠೇಶ್ವರ, ಅರಳಿಕೇಶ್ವರ ಆಗಿರ್ಬೋದು, ಇಲ್ಲ ರುದ್ರನಾಗಿರ್ಬೋದು, ಕಾಲಭೈರವರಾಗಿರ್ಬೋದು, ಈ ಥರ ಇವರೆಲ್ಲ ಶೈವಾಗಮಕ್ಕೆ ಸೇರುವಂಥವರು. ಇನ್ನು ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವರುಗಳು ರಾಮನಾಗಿರ್ಬೋದು, ಕೃಷ್ಣ ಆಗಿರ್ಬೋದು, ನರಸಿಂಹರಾಗಿರ್ಬೋದು, ರಂಗನಾಥ ಸ್ವಾಮಿ ಆಗಿರ್ಬೋದು, ಇಲ್ಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು, ಈ ಥರ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವತೆಗಳು ಯಾರೇ ಆಗಿರಲಿ ಅವರೆಲ್ಲ ನಿಮಗೆ ವೈಷ್ಣವಾಗಮಕ್ಕೆ ಸೇರಿರುವಂತಹ ಪಂಥದವರು ಅಂತ. ಅದಾದಮೇಲೆ ಶಕ್ತಿ ಅಂದರೆ ಅಮ್ಮನವರು, ಯಾವುದಾದ್ರೂ ಅಮ್ಮನವರಾಗಿರಲಿ, ಬನಶಂಕರಿ, ಮಾರಿಕಾಂಬ, ಚೌಡೇಶ್ವರಿ, ಎಲ್ಲಮ್ಮ, ಸೌದತ್ತಿ, ಇಲ್ಲ ಚಾಮುಂಡೇಶ್ವರಿ, ಇಲ್ಲ ಯಾವುದೋ ಅಂದ್ರೆ ಅಮ್ಮನವರು, ಯಾವುದಾದ್ರೂ ಸ್ಥಿರ ದೇವತೆ ನಿಮ್ಮ ಮನೆ ದೇವರಾಗಿದ್ದಾರಂದರೆ ಅವರೆಲ್ಲ ಶಾಕ್ತಾಗಮಕ್ಕೆ ಸೇರಿರುವಂಥವ್ರು ಅಂತ. ಆಗಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪಂಚಾಯತನ ಅಂತ ಬರುತ್ತೆ. ಆ ಪಂಚಾಯತನದಲ್ಲಿ ಬರುವಂಥ ದೇವತೆಗಳನ್ನು ಮಾತ್ರ ನೀವಿಟ್ಟು ಆರಾಧನೆ ಮಾಡಬೇಕು. ಬರೀ ಎಲ್ಲ ದೇವತೆ ಯೋಗದ ಮಗ ಈಗ ಧರ್ಮಸ್ಥಳಕ್ಕೆ ಹೋಗಿದ್ದ, ಅಲ್ಲಿಂದ ಒಂದು ವಿಗ್ರಹ, ಮೊನ್ನೆ ಇವರು ತಿರುಪತಿಗೆ ಹೋಗಿದ್ದರು, ಅಲ್ಲಿಂದ ಒಂದು ವಿಗ್ರಹ, ಇವನು ಶಬರಿಮಲೆಗೆ ಹೋಗಿದ್ದ ಈ ತಿಂಗಳು, ಅಲ್ಲಿಂದ ಏನೋ ಒಂದು ತೊಗೊಂಬಂದೆ, ಆ ದೇವ್ರ ಫೋಟೋ, ಈ ದೇವ್ರ ಫೋಟೋ, ಅಲ್ಲಿ ಇಲ್ಲಿ ಎಲ್ಲ ಸೇರಿಸಿ ಒಂದಿಷ್ಟು ಹಾಕಿ ಇಟ್ಬಿಟ್ಟಿರ್ತಾರೆ. ಅದು ಕೂಡ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಯಾವುದೋ ತೊಗೊಂಡು ಅರಳಿ ಮರದ ಕೆಳಗೆ, ಬೇವಿನ ಮರದ ಕೆಳಗೆ ಅಲ್ಲೋಗಿ ಅದನ್ನು ಇಟ್ಟುಬಿಟ್ಟು ಬಂದುಬಿಡ್ತಾರೆ ಕೆಲವೊಬ್ಬರು. ಅದಕ್ಕೆ ಫಸ್ಟ್ ನಿಮ್ಮ ಮನೆ ದೇವರು ಯಾವುದು. ಈಗ ನಾನು ನಿಮಗೆ 3 ವಿಚಾರವನ್ನು ಹೇಳಿದ್ದೀನಿ, ಎಲ್ಲರಿಗೂ ಅನ್ವಯ ಆಗುತ್ತೆ. ನೀವು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮನೆ ದೇವರ, ಶಿವನಿಗೆ ಸಂಬಂಧಪಟ್ಟಂಥ ಮನೆ ದೇವರ, ಶಕ್ತಿಗೆ ಸಂಬಂಧಪಟ್ಟಂಥ ಮನೆ ದೇವರ ನೋಡಿಕೊಂಡು ಅದಕ್ಕೆ ಅನುಸಾರವಾಗಿ ನಿಮ್ಮ ಮನೆಯಲ್ಲಿ ನೀವು ಪೂಜೆಗಳನ್ನು ಮಾಡ್ಕೊತಾ ಹೋಗಬೇಕು. ಆವಾಗ ಮಾತ್ರ ನಿಮಗೆ ಪರಿಪೂರ್ಣವಾಗಿರುವಂಥ ಫಲ ಮತ್ತು ಶ್ರೇಯಸ್ಸು ಸಿಗತ್ತೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ ಅಂದ್ರೂ ಮಾಡೋ ಅಂಥ ಸಣ್ಣ ಪ್ರಮಾಣದಲ್ಲಾದರೂ ಪೂಜೆ ಸರಿಯಾಗಿರಬೇಕು ಮತ್ತು ಕರೆಕ್ಟಾಗಿರಬೇಕು ಅನ್ನೋದು. ಈ ಒಂದು ಪೂಜಾ ವಿಧಾನದಲ್ಲಿ ಬಂದಾಗ ಒಂದು ಹಿಡಿ ಗಾತ್ರದ ಒಳಗೆ ಮಾತ್ರ ಇರಬೇಕು ಸಾಂಸಾರಿಕ ಜೀವನದಲ್ಲಿ ಇರುವಂತಹವರ ಮನೆಯಲ್ಲಿ ವಿಗ್ರಹಗಳು ಅಂತ. ಏನು, ಒಂದು ಹಿಡಿ ಗಾತ್ರದ ಒಳಗಿರಬೇಕು, ಚಿಕ್ಕದಾಗಿರಬೇಕು. ಭಾಳ ದೊಡ್ಡದಾಗಿರುವಂಥ ವಿಗ್ರಹಗಳನ್ನೆಲ್ಲ, ಒಂದು ಹಿಡಿಗಿಂತ ಹೆಚ್ಚಾಗಿರುವಂಥ ವಿಗ್ರಹಗಳನ್ನು ಸಂಸಾರಸ್ಥರ ಮನೆಗಳಿರೋದು ನಿಷಿದ್ಧ, ಹಿಡಿದು ಸೂಕ್ತವಲ್ಲ, ಮತ್ತು ದೋಷಗಳು ಕಷ್ಟಗಳಿಗೆ ಗುರಿಯಾಗಬೇಕಾಗತ್ತೆ. ದೊಡ್ಡ ದೊಡ್ಡ ವಿಗ್ರಹಗಳು ದೇವಾಲಯಕ್ಕೆ ಮಠಮಾನ್ಯಗಳಿಗೆ ಸೀಮಿತ. ಇದಕ್ಕೆ ಪ್ರತಿನಿತ್ಯ ಪೂಜೆ ಅನುಷ್ಠಾನ ಅನ್ನ ನೈವೇದ್ಯಗಳೆಲ್ಲ ಆಗಬೇಕು, ಆಚಾರ ಅನುಷ್ಠಾನ ಮಡಿವಂತಿಕೆಗಳು ಬಹಳ ಬೇಕು. ಅದಕ್ಕೋಸ್ಕರವಾಗಿ ದೊಡ್ಡ ವಿಗ್ರಹಗಳನ್ನು ಮನೆಗಳಲ್ಲಿಟ್ಟು ಪೂಜೆ ಮಾಡಲೇಬಾರ್ದು. ಇನ್ನು 2ನೇ ವಿಚಾರ, ಟೊಳ್ಳು ವಿಗ್ರಹ ಅಂತ ಬರುತ್ತೆ, ಹ್ಯಾಲೋ, ಒಳಗಡೆ ಹ್ಯಾಲೋ ಇರುತ್ತೆ, ಮೇಲ್ಗಡೆ ಮಾತ್ರ ಒಂಥರ ವಿಗ್ರಹ ಥರ ಕಾಣುತ್ತೆ. ಅಂಥ ವಿಗ್ರಹಗಳಿಗೆ ನೀವು ಪೂಜೆ ಮಾಡಿದ್ರೆ ನಿಮಗೆ ಯಾವ ಫಲಗಳೂ ಕೂಡ ದೊರಕಲ್ಲ. ನೀವು ಯಾವುದೇ ವಿಗ್ರಹ ಇಡಿ ಸಣ್ಣದಾಗಿರಬೇಕು, ಮತ್ತು ಅದು ಸಾಲಿಡ್ ಆಗಿರಬೇಕು, ಏನು ವೆಯ್ಟ್ ಇರಬೇಕು, ಸಾಲಿಡ್ ಆಗಿರಬೇಕು, ಜೊತೆಗೆ ಅದು ಒಳಗಡೆ ಹ್ಯಾಲೋ ಮತ್ತು ಒಳಗಡೆ ಟೊಳ್ಳಿರಬಾರ್ದು. ಇದು 2ನೇ ವಿಚಾರ. 3ನೇ ವಿಚಾರ ನೋಡಿ, ದಂಪತಿ ಸಮೇತವಾಗಿರುವಂತಹ ವಿಗ್ರಹಗಳನ್ನೇ ಇಡಬೇಕು. ದಂಪತಿ ಸಮೇತವಾಗಿರುವಂಥ ವಿಗ್ರಹ ಅಂದರೆ ಏನು? ಶಿವ ಮತ್ತು ಶಕ್ತಿ. ತಿರುಪತಿ ವೆಂಕಟೇಶ್ವರ ಅಂದರೆ ಶ್ರೀನಿವಾಸರು, ಇಲ್ಲ ಲಕ್ಷ್ಮೀ ವೆಂಕಟೇಶ್ವರ, ಆ ಥರನೇ ಇಡಬೇಕು. ಅದಾದಮೇಲೆ ನಂದಿ ಜೊತೆಗೆ ಶಿವ, ಈಶ್ವರ ಲಿಂಗ ಜೊತೆಗೆ ನಂದೀಶ್ವರ ಜೊತೆಗೆ ಇಡಬೇಕು. ಈಶ್ವರ ಮತ್ತು ನಂದೀಶ್ವರ ಜೊತೆಗೆ ಇರಬೇಕು, ಶಿವ ಮತ್ತು ಶಕ್ತಿ ಜೊತೆಗೆ ಇರಬೇಕು, ಮತ್ತು ಲಕ್ಷ್ಮೀ ವೆಂಕಟೇಶ್ವರರು ಇರಬೇಕು, ಲಕ್ಷ್ಮೀ ಶ್ರೀನಿವಾಸರು ಇರಬೇಕು. ಈ ರೀತಿ ದಂಪತಿ ಸಮೇತವಾಗಿರುವಂಥ ಮನೆಯಲ್ಲಿ ನೀವು ಅಕಸ್ಮಾತ್ ಒಂದೇ ಸಿಂಗಲ್ ಆಗಿ ಇಟ್ಟಿದ್ದೀರಾ ಅಂದರೆ ಆ ಮನೆಯಲ್ಲಿ ಗಂಡ ಹೆಂಡತಿ ಜೊತೆಗಿರಲ್ಲ, ಇದ್ರೂ ಪ್ರಯೋಜನ ಇಲ್ಲ ಅನ್ನೋ ರೀತಿ ಆಗಿರುತ್ತೆ. ಅಂದರೆ ಏನು, ಗಂಡಂಗೆ ಹೆಂಡತಿ ಹೊಂದಾಣಿಕೆ ಬರಲ್ಲ, ಮದುವೆಯಾಗಿ 25 ವರ್ಷ ಆಗೋಗಿರುತ್ತೆ, ಮದುವೆ ವಯಸ್ಸಿಗೆ ಮಕ್ಕಳೇ ಬಂದುಬಿಟ್ಟಿರ್ತಾರೆ, ಈಗಲೂ ಕಿತ್ತಾಡ್ತಾ ಇರ್ತಾರೆ, ಜಗಳ ಮಾಡ್ಕೊತಾ ಇರ್ತಾರೆ. ಇವ್ರಿಗೆ ಕಂಡ್ರೆ ಅವ್ರಿಗಾಗಲ್ಲ, ಅವ್ರಿಗೆ ಕಂಡ್ರೆ ಇವರಿಗಾಗಲ್ಲ, ಇವರೊಂದು ದಿಕ್ಕು ಅವರೊಂದು ದಿಕ್ಕು ಅಂತ ಹೇಳಿ ಇಡೀ ಜೀವನವೇ ನಿರಾಸೆ ಆಗೋಗಿರುತ್ತೆ. ಒಂದೊಂದೇ ವಿಗ್ರಹಗಳಿಟ್ಟಿರ್ತಾರೆ, ಲಕ್ಷ್ಮೀ ವಿಗ್ರಹ ಒಂದೇ ಸಿಂಗಲ್ಲು, ಯಜಮಾನರು ಬಿಟ್ಟೋಗಿರ್ತಾರೆ, ಇಲ್ಲ ಎಲ್ಲೋ ದೂರ ಆಗೋಗಿರ್ತಾರೆ, ಜೊತೆಗಿದ್ರೂ ಒಂಥರ ಮಾತುಕತೆ ಇರಲ್ಲ. ಅಂದರೆ ಏನಾದರೂ ಒಂದು ಅಲ್ಲಿ ಇವರಿಗೆ ತೊಂದರೆ ಅನ್ನೋದು ಕಾಣಿಸ್ತಾನೆ ಇರುತ್ತೆ. ಲಕ್ಷ್ಮೀ ಸಿಂಗಲ್ ವಿಗ್ರಹ ಇಟ್ಕೂಡ್ದ
ಲಕ್ಷ್ಮಿಯನ್ನು ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದ್ದು ಯಾವುದಾದ್ರೂ ದೇವರಾಗಿರಲಿ, ಆ ದೇವತೆಗಳಿಗೆ ವಿವಾಹ ಆಗಿದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಗಣಪತಿ ಬೇಕಾದ್ರೆ ಒಂದೇ ಇಟ್ಕೊಳ್ಳಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆಂಜನೇಯ ವಿಗ್ರಹ ಎಲ್ಲ ಇಡಕ್ಕೆ ಹೋಗಬಾರ್ದು. ಆಂಜನೇಯ ವಿಗ್ರಹ ಎಲ್ಲ ಇಟ್ಟು ಯಾರೂ ಆರಾಧನೆ ಮಾಡಲ್ಲ. ಪಂಚಾಯತನದಲ್ಲಿ ಬರಬೇಕು. ಅದು ಶಿವ ಪಂಚಾಯತನ, ವಿಷ್ಣು ಪಂಚಾಯತನ, ಶಾಕ್ತ ಪಂಚಾಯತನ, ಆ ಥರ ದೇವತೆ ವಿಗ್ರಹಗಳನ್ನು ಆರಾಧನೆ ಮಾಡಬೇಕು. ಆಂಜನೇಯ ಗಂಟೆಯ ಮೇಲೆಗಡೆ ಅಷ್ಟೇ ಇರಬೇಕು. ಗಂಟೆಯ ಮೇಲೆ ಆಂಜನೇಯ ಇರಬೇಕು. ಅದು ಯಾರು? ವಿಷ್ಣು ಸಂಬಂಧಿಪಟ್ಟಂತಹ ದೇವತೆಗಳನ್ನು ಆರಾಧನೆ ಮಾಡುವಂಥವ್ರು. ಒಂದು ತಿರುಪತಿ ವೆಂಕಟೇಶ್ವರ ಸ್ವಾಮಿಯೋ, ರಂಗನಾಥ ಸ್ವಾಮಿಯೋ, ಇಲ್ಲ ಚೌಳರಾಯ ಸ್ವಾಮಿಯೋ, ಈ ಥರ ಶ್ರೀನಿವಾಸರೋ, ಇಂಥ ಒಂದು ದೇವತೆಗಳು ಮನೆ ದೇವರಿದ್ದಾರೆ ಅಂದರೆ ವಿಷ್ಣು ದೇವತೆಗಳಿಗೆ ಸಂಬಂಧಪಟ್ಟಂತಹ ಮನೆ ದೇವರು ನಮಗೆ ಅನ್ನೋರು ಆಂಜನೇಯ ಇರುವಂಥ ಗಂಟೆಯನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡಬೇಕು. ಇನ್ನು ನಂದೀಶ್ವರ ಇರುವಂಥ ಗಂಟೆಯನ್ನು ಈ ನಂಜುಂಡೇಶ್ವರೋ, ಶ್ರೀಕಂಠೇಶ್ವರೋ, ಅರಳಿಕೇಶ್ವರೋ, ಈ ಥರ ಯಾವುದಾದ್ರೂ ಒಂದು ದೇವತೆಗಳು ಶಿವನಿಗೆ ಸಂಬಂಧಪಟ್ಟದ್ದು, ಕಾಲಭೈರವ, ವೀರಭದ್ರಸ್ವಾಮಿ, ಈ ಥರ ಇರುವಂಥ ಶಿವನಿಗೆ ಸಂಬಂಧಪಟ್ಟಂತಹ ಮನೆ ದೇವರಾಗಿದೆ ಅನ್ನೋಂಥವ್ರು ನಂದೀಶ್ವರ ಇರುವಂಥ ಗಂಟೆಯನ್ನು ಮನೇಲಿ ಆರಾಧನೆ ಮಾಡಬೇಕು. ಇನ್ನು ಶಕ್ತಿ ದೇವತೆ ಅಂದರೆ ಅಮ್ಮನವರು, ಚಾಮುಂಡೇಶ್ವರಿ, ಚೌಡೇಶ್ವರಿ, ಎಲ್ಲಮ್ಮ, ಮಾರಮ್ಮ, ಚೌಡಮ್ಮ, ಈ ಥರ ಒಂದೊಂದು ಮನೆ ದೇವರು, ಪಟಾಲಮ್ಮ ಅಂತೆಲ್ಲ ಏನು ಹೇಳ್ತಾರೆ, ಅಂಗಾಳ ಪರಮೇಶ್ವರಿ, ಈ ಥರ ಎಲ್ಲ ಇರುವಂಥವ್ರು, ಕಾಳಿಕಾಂಬ, ಕನ್ನಿಕಾ ಪರಮೇಶ್ವರಿ, ಈ ಥರ ಎಲ್ಲ ಇರುವಂಥವರು ಅಮ್ಮನವರು ಮನೆ ದೇವರು ಇರುವಂಥವರು ತ್ರಿಶೂಲವ ಇರುವಂಥ ಗಂಟೆಯನ್ನು ಇಟ್ಟು ಮನೇಲಿ ಆರಾಧನೆ ಮಾಡಬೇಕು. ಅಂದರೆ ಶೂಲವಿರುವಂಥ ಗಂಟೆಯನ್ನು ಆರಾಧನೆ ಮಾಡಬೇಕು. ಆ ಗಂಟೆ ಅಂತ ಬಂದಾಗ ಎಷ್ಟು ಮಟ್ಟಿಗೆ ಗಂಟೆ ಇರಬೇಕಂದ್ರೆ ಸಂಪೂರ್ಣ ಕಂಚಿನ ಗಂಟೆ ಇದ್ದರೆ ಬಹಳ ಸೂಕ್ತ. ಕಂಚಿನ ಗಂಟೆ ಸಿಕ್ಕಿಲ್ಲ ಅಂದರೆ ಪಂಚಲೋಹದ ಗಂಟೆಯನ್ನು ಇಟ್ಟು ಆರಾಧನೆ ಮಾಡಬೇಕು. ಆ ಪೂಜೆ ಆರಾಧನೆ ಮಾಡಬೇಕಾದ್ರೆ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳುಗಳು ಗಂಟೆನ ಹೊಡಿಬಾರ್ದು. ಏನೇಳಿ, ಹೆಣ್ಣು ಮಕ್ಕಳುಗಳು ಮನೆಯಲ್ಲಿ ವಯಸ್ಸಾದವರಾದರೂ ಆಗಿರಲಿ, ಇಲ್ಲ ಸಣ್ಣ ಹೆಣ್ಮಕ್ಳಾದರೂ ಆಗಿರಲಿ, ಗಳಗಳ ಅಂತ ಗಂಟೆ ಅಲ್ಲಾಡಿಸಿ ಪೂಜೆ ಮಾಡ್ತಾ ಇರ್ತಾನೆ. ಆ ಥರ ಹೆಣ್ಣು ಮಕ್ಕಳುಗಳು ಮನೇಲಿ ಗಂಟೆ ಹೊಡೆದ್ರೆ ಯಾವಾಗಲೂ ಆಮೇಲೆ ಜಗಳ, ಕಿರಿಕಿರಿ, ಕೋಪ, ಸಿಟ್ಟು, ಆವೇಶ, ಮಾತಿಗೆ ಮಾತು ಬೆಳೆಯೋದು, ಮಾತಿಗೆ ಮಾತು ಮನಸ್ತಾಪಗಳು, ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ, ಸಂಘರ್ಷಗಳೇ ಜಾಸ್ತಿ ಆಗುತ್ತೆ. ಇವತ್ತಿಂದ ಅರ್ಥ ಮಾಡ್ಕೊಳ್ಳಿ, ಯಾವ ಕಾಲಕ್ಕೂ ದೇವಸ್ಥಾನಕ್ಕೆ ಹೋದರೂ ಸರಿ, ಮಠಕ್ಕೆ ಹೋದರೂ ಸರಿ, ಇಲ್ಲ ನಿಮ್ಮ ಮನೆಯಲ್ಲಾದರೂ ಸರಿ, ಯಾವ ಕಾರಣಕ್ಕೂ ಹೆಣ್ಣು ಮಕ್ಕಳುಗಳು ಗಂಟೆಯನ್ನು ಹೊಡಿಬಾರ್ದು. ಯಾಕೇನು ಪ್ರಶ್ನೆಗೆ ಆದಿಪರಾಶಕ್ತಿ ಯುದ್ಧಕ್ಕೆ ಹೋಗಬೇಕಾದ್ರೆ ಮಹಿಷಮರ್ದನಕ್ಕೆ ಘಂಟಾನಾದವನ್ನು ಮಾಡ್ತಾರಂತೆ. ಆಗ ಮಾತಾಡ್ತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ, ಅಂದರೆ ದೇವತೆಗಳ ಆಗಮನವಾಗ್ತಾ ಇದೆ. ಅಂದರೆ ದೇವತಾ ಸ್ವರ್ಣಲಾಂಛನಂ ಅಂತ ಹೇಳಿದ್ರು. ದೇವತೆಗಳ ಆಗಮನಕ್ಕೆ ಘಂಟಾನಾದವನ್ನು ಮಾಡಿದಾಗ ಮಾತ್ರ ದೇವತೆಗಳ ಆಗಮನವಾಗತ್ತೆ. ಅವರಿಗೆ ಸ್ವಾಗತದ ಒಂದು ಕರೆವೊಲೆ ಅಂತೆ ಅದು. ಅದಕ್ಕೋಸ್ಕರ ಗಂಟೆ ಹೊಡಿತಾ ಇದ್ದಾರೆ, ಒಂದು ಮಂಗಳಾರತಿ ಆಗ್ತಿದೆ ಅಂದರೆ ಎಲ್ಲೋ ಗಂಟೆ ಶಬ್ದ ಕೇಳಿದ್ರೆ ದೇವರಿಗೆ ನಮಸ್ಕಾರ ಮಾಡ್ಕೊತಾರೆ. ಯಾಕೆ? ದೇವತೆಗಳು ಪ್ರಸನ್ನರಾಗ್ತಾರೆ. ದೇವತೆಗೆ ಎಚ್ಚತೆಗೋಸ್ಕರ ಈ ಗಂಟೆ ನಾದವನ್ನು ಮಾಡುವಂಥದ್ದು. ಇದನ್ನು ಹೆಣ್ಣು ಮಕ್ಕಳುಗಳು ಮಾಡಿದಾಗ ಅವರಲ್ಲಿ ಕೋಪಾವೇಶಗಳಂಥ ಸ್ವಭಾವಗಳು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಹೆಣ್ಣುಮಕ್ಕಳು ಗಂಟೆ ಹೊಡಿಬಾರ್ದು. ಇನ್ನೊಂದು, ನಿಮ್ಮ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಸಣ್ಣದಾಗಿರೋಂಥ ಗಂಟೆ ಅಂತೂ ಇಡಲೇಬಾರ್ದು. ಟಿನ್ 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 ಸೌಂಡ್ ಬರುತ್ತೆ. ಇಲ್ಲ, ಅಹಂಕಾರನಾದ ಅಂತ ಹೇಳುತ್ತೆ. ಆ ಗಂಟಾದಲ್ಲಿ ಓಂಕಾರನಾದ ಬರುವಂತಹ ವೈಬ್ರೇಷನ್ ಇರುವಂಥ ಗಂಟೆ ತರಬೇಕು. ಆ ಘಂಟಾನಾದ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಕೇಳಬೇಕು. ಅಂದರೆ ಇಡೀ ಮನೆಯಲ್ಲಿ ಆ ಗಂಟೆಯ ನಾದದ ವೈಬ್ರೇಷನ್ ಇದ್ದಾಗ ಯಾವ ದುಷ್ಟಶಕ್ತಿಗಳು, ಮಾಂತ್ರಿಕ, ಕೆಟ್ಟ ಕಣ್ಣ ದೃಷ್ಟಿ ಮನೆಯೊಳಗೆ ದಾಟಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸಾಧಾರಣವಾಗಿ ಸ್ವಲ್ಪ ದೊಡ್ಡ ಗಂಟೆಯನ್ನೇ ಇಟ್ಕೊಬೇಕು. ಆ ಗಂಟೆಯ ನಾದ ಇಡೀ ಮನೆ ಪೂರ್ತಿ ಕೇಳಬೇಕು. ಅದರಲ್ಲಿ ಓಂಕಾರ ಬರುವಂಥ, ಅಂದರೆ ಗಂಟೆ ಹೊಡೆದಾಗ ಓಂಕಾರ ನಾದದಲ್ಲಿ ಮೂಡುವಂಥ ಗಂಟೆಯನ್ನು ಇಟ್ಟು ಆರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು. ಈ ವಿಚಾರಣೆ ತುಂಬ ಇದೆ. ಶಂಖ ಇಟ್ಕೊಬೋದಾ, ಜಾಗಂಟೆ ಇಟ್ಕೊಬೋದಾ, ಸಾಲಿಗ್ರಾಮಗಳು ಇಟ್ಕೊಬೋದಾ, ಇನ್ನು ಈ ದೇವತೆಗಳ ನಾಗನ ವಿಗ್ರಹ ಇಟ್ಕೊಬೋದಾ, ದೊಡ್ಡದಾಗಿ ಲಿಂಗ ಇದೆ, ಇದೆಲ್ಲ ಒಂದೊಂದು ವಿಚಾರಗಳು ಭಾಳ ಇದೆ. ಕಳಶ ಇಟ್ಕೊಂಡು ಪೂಜೆ ಮಾಡ್ತೀವಿ, ನಮ್ಮನೆ ನಾನ್ ವೆಜ್ ತಿಂತೀವಿ, ಆದರೂ ಇಟ್ಕೊಬೋದಾ, ಏನೋ ಚಕ್ರ ಕೊಟ್ಬಿಟ್ಟಿದ್ದಾರೆ, ಏನೋ ತಾಯ್ತಾ ಇದೆ, ಏನೋ ದೊಡ್ಡ ಯಂತ್ರ ಇದೆ, ಈ ಥರದ್ದೆಲ್ಲ ಹೇಳೋವಂಥವ್ರು ಭಾಳ ಇದ್ದಾರೆ. ಅದೆಲ್ಲ ಹೇಳೋವಂಥ ಪ್ರಶ್ನೆಗಳಿಗೆ ಮುಂದೆ ನಾನು ಕೂಡ ಉತ್ತರ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನೀವು ತಾಳ್ಮೆಯಿಂದ ದಿನ ಕಾರ್ಯಕ್ರಮ ನೋಡ್ತಾ ಇದ್ದರೆ ವಿಚಾರಗಳು ತಿಳಿಯುತ್ತೆ. ಹೇಳೋದಕ್ಕೆ ಸಾಕಷ್ಟು ಸಮುದ್ರದಷ್ಟಿದೆ. ಏನು ಮಾಡಿ, ಕಾಲದ ಅಭಾವ. ದಿನ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೀವಿ. ನೀವು ಕೇಳ್ತಾ ಹೋಗಿ, ಪಾಲಿಸ್ತಾ ಹೋಗಿ, ಜೀವನವನ್ನು ಅಭಿವೃದ್ಧಿ ಕಡೆ ಸಾಗಿಸ್ತಾ ಹೋಗಿ. ಓಕೆ ಗುರುಜಿ, ಕಾರ್ಯಕ್ರಮಕ್ಕೆ ಬಂದು ಪೂಜೆ ಪುನಸ್ಕಾರದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದು. ವೀಕ್ಷಕರೇ, ಪೂಜೆ ಪುನಸ್ಕಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ನಾಳೆ ಕೂಡ ನಿಮ್ಮನ್ನು ಭೇಟಿ ಮಾಡ್ತೀನಿ ಮತ್ತೊಂದು ವಿಚಾರದೊಂದಿಗೆ. ಅಲ್ಲಿವರೆಗೂ ನೋಡ್ತಾರೆ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.